ಒಂದು ಸದನದಲ್ಲಿ ಶಿಸ್ತನ್ನು ಕಾಪಾಡಿಕೊಳ್ಬೇಕು ಅನ್ನುವಂಥದ್ದು ಎಲ್ಲರೂ ಒಪ್ಪತಕ್ಕಂಥದ್ದು. ಇಂಡಿಸಿಪ್ಲಿನ್ ಆದಾಗ ಆ್ಯಕ್ಷನ್ ತೊಗೊಳ್ಳೋಕ್ಕೆ ಅವಕಾಶ ಇದೆ. ಆದರೆ ಈ ಪ್ರತಿಭಟನೆ ಅನ್ನುವಂಥದ್ದು ಆ ಹಿನ್ನೆಲೆಯಲ್ಲಿ ಇವತ್ತು ಸ್ಪೀಕರ್ ಅವರು ಈ ರೀತಿಯಾದ ಅಮಾನತುಗೊಳಿಸುವಂಥ ಕೆಲಸ, ಒಂದು ಶಾಂತ ರೀತಿಯಿಂದ ಪ್ರತಿಭಟನೆ. ಹಿಂದೆಲ್ಲ ಸಾಕಷ್ಟು ನಾನು ಸ್ಪೀಕರಾಗಿ ಕೆಲಸ ಮಾಡಿದ್ದೇನೆ ಮತ್ತು ಅಪೋಸಿಷನ್ ಲೀಡರಾಗಿ ಕೆಲಸ ಮಾಡಿದ್ದೀನಿ. ಸಾಕಷ್ಟು ನಾವು ಪ್ರತಿಭಟನೆಗಳನ್ನು ಮಾಡಿದ್ದೀವಿ, ಪ್ರೊಟೆಸ್ಟು ಮಾಡಿದ್ದೇವೆ. ಮತ್ತು ಇದು ನಮ್ಮ ಪ್ರೊಟೆಸ್ಟು ಸರ್ಕಾರದ ವಿರುದ್ಧ ಇರುವಂಥದ್ದು. ಸರ್ಕಾರ ಮೊಂಡುತನ ಮಾಡಿದಾಗ, ಒಂದು ರೀತಿ ಹಠಮಾರಿತನ ಮಾಡಿದಾಗ, ಬಂಡುತನ ತೋರಿಸಿದಾಗ ಈ ರೀತಿಯಾದಂಥ ಪ್ರೊಟೆಸ್ಟು ಅನಿವಾರ್ಯ. ಹೀಗಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಶಾಸಕರು ಮಾಡಿದ್ದಾರೆ. ಅದಕ್ಕೆ ಇವತ್ತೇನಾದರೂ ಒಂದು ವಾರ್ನಿಂಗ್ ಕೊಡ್ಬೋದಾಗಿತ್ತು, ಅಥವಾ ಸದನದ ಚೇಂಬರಲ್ಲಿ ಕರೆದು ಬುದ್ಧಿ ಹೇಳಬೇಕಾಗಿತ್ತು. ಅದು ಮಾಡಲಾರ್ದೇ ಇವತ್ತು ಅವ್ರನ್ನ 6 ತಿಂಗಳ ಕಾಲ ಸಸ್ಪೆಂಡ್ ಮಾಡಿದ್ದು ಬಹುಶಃ ಇದು ಅತ್ಯಂತ ಖಂಡನೀಯ ಅಂತ ಹೇಳ್ತೀನಿ. ಈ ರೀತಿಯಾದಂಥ ಘಟನೆ ಯಾವಾಗ ಇಲ್ಲ. ಹಿಂದೆ ವಿಧಾನ ಪರಿಷತ್ನಲ್ಲಿ ಭೋಜೇಗೌಡರು ಅನ್ನೋಂಥವರು ವಿಧಾನ ಪರಿಷತ್ತಿನ ಸಭಾಪತಿಗಳಾಗಿ ಕೆಲಸ ಮಾಡ್ತಿದ್ರು. ಆ ಸಂದರ್ಭದಲ್ಲಿ ಅಮಾನತ್ತಾಗಿ ಅವ್ರ ಕುರ್ಚಿಯಿಂದ ಎಬ್ಬಿಸ್ಕೊಂಡು, ಅವರು ಹೇಳುವುದಿಲ್ಲ ಅಂತಂದರೂ ಅಮಾನತವಾಗಿ ಎತ್ಕೊಂಡು ಹೋಗಿ ತೆಳಗೆ ಇಳಿಸಿ ಅವ್ರಿಗೆ ಭಾಳ ಒಂದು ದೈಹಿಕವಾದಂಥ ಹಿಂಸೆಯನ್ನು ಮಾಡುವಂಥ ಕೆಲಸ ಅವತ್ತು ಇದೇ ಕಾಂಗ್ರೆಸ್ನವ್ರು ಮಾಡಿದರು. ಮುಂದೆ ಬಹುಶಃ ಒಂದಕ್ಕೊಂದು ಪೂರಕ ಅಂತ ಅನ್ಬೋದು. ಮುಂದೆ ಕೆಲವೇ ದಿವಸಗಳಲ್ಲಿ ಒಂದು ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡು ಹೋದರು ಅವರು ಭೋಜೇಗೌಡರು. ಅಂದರೆ ಈ ರೀತಿಯ ಅಪಮಾನ ಮಾಡುವಂಥ ಕೆಲಸ ಕಾಂಗ್ರೆಸ್ ಪಾರ್ಟಿ. ಹಿಂದೆ ಸಿದ್ದರಾಮಯ್ಯನವರು ಈಗ ವಿಧಾನಮಂಡಲ ಎಂಟ್ರಿ ಆಗುವಂಥದ್ದೇನು ಬಾಗಿಲಿರ್ತವೆ, ಅದಕ್ಕೆ ಒದ್ದು ಕದ ತೆಗಿತೀವಿಲ್ಲ ಅಂತ ಹೇಳಿ ಒಂದು ದೊಡ್ಡ ರೀತಿಯಿಂದ ಗುಂಡಾಗಿರಿ ಮಾಡುವಂಥ ಕೆಲಸ ಮಾಡಿದರು. ಅವಾಗೇನಾದರೂ ಅವ್ರನ್ನ ಸಸ್ಪೆಂಡ್ ಮಾಡಿದರು. ಆದರೆ ಈಗ ಒಂದು ಮೆದುವಾಗಿ ಒಂದಿಷ್ಟು ಪ್ರತಿಭಟನೆ ಮಾಡಿದಾಗ, ಮತ್ತು ಈಗ ಕಾಗದ ಪತ್ರಗಳ ಹರಿದು ಹಾಕುವಂಥದ್ದು ಮತ್ತೊಂದು ಇದೊಂದು ಪ್ರೊಟೆಸ್ಟದು ಒಂದು ಇದಾಗಿಬಿಟ್ಟಿದೆ, ಒಂದು ಹಂಗಾಗಿಬಿಟ್ಟಿದೆ. ಅದನ್ನು ಬಿಟ್ಟರೆ ಏನಾದರೂ ಸ್ಪೀಕರ್ ಮೇಲೆ ಹೋಗಿದ್ದು, ಸ್ಪೀಕರ್ ಪೀಠಕ್ಕೆ ಏನಾದ್ರು ಹೋಗಿದ್ರು, ಅಥವಾ ದೈಹಿಕವಾಗಿ ಹಿಂಸೆ ಮಾಡಲಿಕ್ಕೆ ಹೋಗಿದ್ದರೆ ಅವಾಗ ಈ ರೀತಿ ಕಠಿಣವಾದ ಕ್ರಮವನ್ನು ಕೈಗೊಳ್ಳಲಿಕ್ಕೆ ಸ್ಪೀಕರ್ ಮಾಡ್ಬೋದಾಗಿತ್ತು. ಅದು ಬಿಟ್ಟು ಯಾರ ಮಾತು ಕೇಳ್ಕೊಂಡ್ರು ಏನೂ ಗೊತ್ತಿಲ್ಲ, 6 ತಿಂಗಳವರೆಗೆ ಸಸ್ಪೆಂಡ್ ಮಾಡುವಂಥ ಕೆಲಸ ಬಹುಶಃ ಹಿಸ್ಟ್ರಿಯಲ್ಲಿ ನಾನು ನೋಡಿಲ್ಲ. ಆ ರೀತಿಯಾದಂಥದ್ದು ಇದು ಭಾಳ ಒಂದು ಒಳ್ಳೆಯ ರೀತಿಯಾದಂಥ ಒಂದು ವಾತಾವರಣ ಸೃಷ್ಟಿಯಾಗೋದಲ್ಲ. ಹೀಗಾಗಿ ಸ್ಪೀಕರು ಇದನ್ನು ಈಗ ಅವರು ಅರ್ಜಿ ಕೊಟ್ಟರೆ ಮತ್ತೆ ಮರುಪರಿಶೀಲನೆ ಮಾಡ್ತೀನಿ ಅನ್ನುವಂಥದ್ದು ಬೇಡ. ನೀವೇ ವಾಲಂಟ್ರಿ, ನಿಮ್ಮ ಅಧಿಕಾರ ಇದೆ, ವಾಲಂಟ್ರಿ ಅದನ್ನು ಸಸ್ಪೆನ್ಷನ್ ಏನು ಮಾಡಿರಲ್ಲ ಅದು ರದ್ದು ಮಾಡಿ. ಯಾಕಂದರೆ ಎಷ್ಟು ಸೀರಿಯಸ್ನೆಸ್ ಅಂದರೆ 6 ತಿಂಗಳ ನೀವು ವಿಧಾನಮಂಡಲ ಕ್ಯಾಂಪಸ್ನಲ್ಲಿ ಬರಬಾರ್ದು, ಯಾವುದೇ ಕಮಿಟಿ ಮೀಟಿಂಗ್ ಅಟೆಂಡ್ ಮಾಡಬಾರ್ದು, ನಿಮಗೆ ಯಾವುದೇ ಭತ್ಯೆ ಕೊಡೋದಿಲ್ಲ. ಈ ರೀತಿ 108 ಕಂಡೀಷನ್ ಹಾಕಿದ್ದು ಬಹುಶಃ ನನ್ನ ಲೈಫಲ್ಲಿ, ನಾನು ರಾಜಕೀಯ ಲೈಫ್ನಲ್ಲಿ ನೋಡಿಲ್ಲ. ಹೀಗಾಗಿ ಈ ರೀತಿಯಾದ ನಡವಳಿಕೆ ಮಾನ್ಯ ಸ್ಪೀಕರ್ ಅವ್ರದ್ದು ಸರಿಯಲ್ಲ. ಅದಕ್ಕಾಗಿ ಇದನ್ನು ತಕ್ಷಣವೇ ಅವರೇ ಕರೆಕ್ಷನ್ ಮಾಡಿಕೊಂಡು ಇಮಿಡಿಯೇಟ್ಲಿ ಆ ಸಸ್ಪೆನ್ಷನ್ ವಿಡ್ರಾ ಮಾಡಬೇಕು ಅನ್ನೋದು. ಇನ್ನೂ ಮಾಡ್ಬೋದಾಗಿತ್ತು, ನೀನು ವಾರ್ನಿಂಗ್ ಕೊಟ್ಟು ನೀನು ಒಂದು ದಿವಸದ ಮಟ್ಟಿಗೆ ಇದು ಮಾಡ್ಬೋದಾಗಿತ್ತು, ಸಸ್ಪೆಂಡ್ ಮಾಡ್ಬೋದಾಗಿತ್ತು. ಮಾಡ್ತಾರೆ ಒಂದೊಂದು ಹಂತಕ್ಕೆ ಒಂದು ದಿವಸ ಸಸ್ಪೆಂಡು, ಮತ್ತು ಅದೇ ಅತಿಯಾದ ಇಂಡಿಸಿಪ್ಲಿನ್ ಆದರೆ 1 ವಾರ ಸಸ್ಪೆಂಡು, ಹೋಗಿ 6 ತಿಂಗಳು ಸಸ್ಪೆಂಡ್ ಮಾಡುವಂಥದ್ದು. ಮತ್ತು ಇನ್ನೂ ವಿಧಾನಮಂಡಲ ನೀವು ಬರಬೇಡ್ರಿ ಅನ್ನುವಂಥದ್ದು ಬೇರೆ. ಆದರೆ ಕಮಿಟಿ ಇರ್ತಾವೆ, ಸಬ್ಜೆಕ್ಟ್ ಕಮಿಟಿ ಇರ್ತಾವೆ, ಸ್ಟ್ಯಾಂಡಿಂಗ್ ಕಮಿಟಿ ಇರ್ತಾವೆ. ಯಾವುದೇ ಕಮಿಟಿ ಮೀಟಿಂಗೂ ಹೋಗಬಾರ್ದು ನೀವು ಅಂತ ರಿಸ್ಟ್ರಿಕ್ಷನ್ ಹಾಕೋದು ಏನೋದಲ್ಲ. ಇದು ಶಾಸಕರ ರೈಟ್ಸನ್ನು, ಹಕ್ಕನ್ನು ಕರ್ಟೇಲ್ ಮಾಡ್ದಂಗೆ ಆಗ್ತದೆ. ಅದಕ್ಕಿದು ಡೆಮಾಕ್ರೆಟಿಕ್ ಸಿಸ್ಟಮ್ದಲ್ಲಿ, ಡೆಮಾಕ್ರೆಟಿಕ್ ವ್ಯವಸ್ಥೆಯಲ್ಲಿ ಇದು ಮತ್ತು ಸಂವಿಧಾನ ಬಾಹಿರವಾದಂಥ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ತಕ್ಷಣ ವಿಡ್ರಾ ಮಾಡಬೇಕು. ಮತ್ತು ಮುಖ್ಯಮಂತ್ರಿನೇ ಇದಕ್ಕೆ ಇನಿಷಿಯೇಷನ್ ಅವರ ಪ್ರಚೋದನೆ ಇಲ್ಲದೇ ಇವೆಲ್ಲ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಈಗ ಆಡಳಿತ ಪಕ್ಷ ಇವತ್ತು ಪ್ರತಿಪಕ್ಷವನ್ನು ಗೌರವದಿಂದ ನೋಡೋದಾದರೆ ಸಿದ್ದರಾಮಯ್ಯ ಮುಂದೆ ನಿಂತು ಇದನ್ನು ವಿಡ್ರಾ ಮಾಡಲಿಕ್ಕೆ ಹೇಳುವಂಥದ್ದು ಆಗಬೇಕು. ಅಂದಾಗ ಮಾತ್ರ ಒಂದು ಡೆಮಾಕ್ರೆಟಿಕ್ ಸಿಸ್ಟಮ್ಗೆ ಒಂದು ಗೌರವ ಬರಲಿಕ್ಕೆ ಸಾಧ್ಯತೆ.